ಎಲ್ಲರೂ ಸೇರಿ ನನ್ನ ಪ್ರಾಣ ತಿಂದ್ಬಿಟ್ರು. ಆದರೆ ನಾನಂತೂ ಯಾರಿಗೂ ಬಗ್ಗೋಳಲ್ಲ. ಯಾರು ಎಷ್ಟೇ ಏನೇ ಕೇಳಿದ್ರು ನನ್ನ ಬಾಯಿಂದ ಅಂತೂ ಸತ್ಯ ಆಚೆ ಬರಲ್ಲ. ಇವ್ರಿಗೆಲ್ಲ ಹೆದರ್ಕೊಂಡು ಬದುಕಕ್ಕಾಗತ್ತಾ? ಪಾಪ ಮಾಮ್ ಈ ಮನೇಲಿ ಇದ್ದಾಗ ಅವಳನ್ನಂತೂ ನೆಮ್ಮದಿಯಾಗಿರಕ್ಕೆ ಬಿಡಲಿಲ್ಲ. ಇವಾಗ ಎಲ್ಲರೂ ನನ್ನ ಮೇಲೆ ಹಾರಾಡ್ತಿದ್ದಾರೆ. ನಾನು ಶಾರ್ವರಿ ಮಗಳು. ಎಲ್ಲರನ್ನೂ ಯಾವ ಥರ ಯಾಮಾರಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. The subscriber is currently switched off. ನಾಟ್ ರೀಚಬಲ್. ಓ, ಮಾಮ್ ನಂಬರ್ ಚೇಂಜ್ ಮಾಡಿರ್ತಾಳೆ ಅಲ್ವಾ? ಇವಾಗ ಅವಳಷ್ಟೇ ನನಗೆ ಕಾಲ್ ಮಾಡಿದ್ರೆ ಮಾತ್ರ ನಾನು ಅವಳ ಜೊತೆ ಮಾತಾಡೋಕ್ಕೆ ಸಾಧ್ಯ. ನಿಧಿ, ನಿನಗಿನ್ನೂ ನನ್ನ ಮೇಲೆ ಕೋಪ ಇದೆಯಾ? ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನಿನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡೆ. ಪರವಾಗಿಲ್ಲ ದೀಪಿಕಾ, ಆಗಿದ್ದಾಗೋಯ್ತು. ಇನ್ನು ಮುಂದೇನಾದರೂ ನಾನೇನು ಅಂತ ಅರ್ಥ ಮಾಡ್ಕೊಂಡು ಮಾತಾಡು. ದೀಪಿಕಾ, ನೀನು ತಪ್ಪು ಮಾಡಿಬಿಟ್ಟೆ. ನಿಧಿ ವಿಷಯದಲ್ಲಿ ಅವಳ ಮೇಲೆ ಸುಮ್ಮನೆ ಅನುಮಾನ ಪಟ್ಬಿಟ್ಟೆ. ಅವಳಿ ಮನೆಗೋಸ್ಕರ ಎಂಥ ತ್ಯಾಗ ಬೇಕಾದರೂ ಮಾಡ್ತಾಳೆ. ಮನೆಯವರು ಅಷ್ಟೇ ನಿಧಿ ಮೇಲೆ ಅಷ್ಟೇ ನಂಬಿಕೆ ಇಟ್ಟಿದ್ದಾರೆ. ಇನ್ಯಾವತ್ತೂ ನಿಧಿ ವಿಚಾರದಲ್ಲಿ ಇಂಥ ತಪ್ಪು ಮಾಡಬೇಡ. ಏನು ಮಾಡೋದು? ಅದಕ್ಕೆ ನನ್ನ ಶಾರ್ವರಿ ಮಗಳು ಅನ್ನೋ ಒಂದೇ ಒಂದು ಕಾರಣ ಸಾಕು ಅಲ್ವಾ ನನ್ನ ಮೇಲೆ ಅನುಮಾನ ಪಡೋಕ್ಕೆ? ಅನುಮಾನ ಅಲ್ಲ ನಿಧಿ, ಅನುಕಂಪ ಬರಬೇಕು. ಇದೊಂದೇ ಕಾರಣ ಸಾಕು ನಿನ್ನ ಬಗ್ಗೆ ಅಯ್ಯೋ ಅನ್ಸಕ್ಕೆ. ಹೆತ್ತ ತಾಯಿ ಇಷ್ಟು ಕೆಟ್ಟವಳ ಅಂತ ಗೊತ್ತಾಗಿ ನೀನು ಇಷ್ಟು ನೋವಲ್ಲಿದ್ಯಾ. ಅದ್ರ ಮಧ್ಯ ದೀಪಿಕಾ ನಿನ್ನ ಬಗ್ಗೆ ಸುಮ್ಮನೆ ಅನುಮಾನ ಪಟ್ಬಿಟ್ಲು, ನಿನ್ನ ಮನಸ್ಸು ನೋವು ಮಾಡಿಬಿಟ್ಲು. ದಯವಿಟ್ಟು ಅದು ಯಾವುದೂ ಈ ಮನಸ್ಸಲ್ಲಿ ಇಟ್ಕೋಬೇಡ ನಿಧಿ. ಇನ್ಮೇಲೆ ಯಾವತ್ತೂ ನಾನು ನಿನ್ನ ಮೇಲೆ ಅನುಮಾನ ಪಡಲ್ಲ. ನಿನ್ನ ಹೃದಯದಲ್ಲಿ ಏನಿದೆ ಅಂತ ನಮ್ಮೆಲ್ರಿಗೂ ಗೊತ್ತಾಗಿದೆ. ಪರವಾಗಿಲ್ಲ ದೀಪಿಕಾ, ನನಗೇನೂ ಬೇಜಾರಿಲ್ಲ. ನಿನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಇದೇ ಥರ ಅನುಮಾನ ಪಡ್ತಾಯಿದ್ರು. ಸರಿ, ನೀವಿನ್ನು ಹೊರಡಿ. ನಾನು ಸಂಜಯ್ ಜೊತೆ ಒಂದು ಸ್ವಲ್ಪ ಮಾತಾಡ್ಕೊಂಡು ಬರ್ತೀನಿ. ಅವ್ರ ಜೊತೆ ಮಾತಾಡಿ ತುಂಬ ದಿನ ಆಯಿತು. ಒನ್ಸ್ ಅಗೇನ್ ಸಾರಿ.